ರಾಜ್ಯದಲ್ಲಿ ಜನಿವಾರದ ಜಟಾಪಟಿ ಮುಗಿಯೋ ಹಂತಕ್ಕೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ರಾದ್ಧಾಂತ ಆಯ್ತು, ಸರ್ಕಾರಕ್ಕೂ ವಿಪರೀತ ಮುಜುಗರ ಆಯ್ತು. ಸರ್ಕಾರ ಇನ್ಸ್ಟ್ರಕ್ಷನ್ ಗಳನ್ನ ಕೂಡ ಕೊಡ್ತು ಎಕ್ಸಾಮ್ ಸೆಂಟರ್ಗಳಿಗೆ, ಕೆಇಎ ಎಕ್ಸಾಮ್ ಸೆಂಟರ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತು. ಆದರೂ ಮತ್ತೆ ಮತ್ತೆ ಇಂತಹ ಪ್ರಕರಣಗಳು ರಿಪೀಟ್ ಆಗ್ತಾನೆ ಇದೆ. ಈಗೆಲ್ಲಾಗಿರೋದು ಡೀಟೇಲ್ಸ್ ನಾವು ಕೊಡ್ತೀವಿ. ನೀಟ್ ಪರೀಕ್ಷೆಯಲ್ಲಿ ಜನಿವಾರವನ್ನ ಇಲ್ಲೂ ಅಧಿಕಾರಿಗಳು ತೆಗೆಸಿದ್ದಾರೆ. ಕಲಬುರಗಿಯ ಖಾಸಗಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ನೀಟ್ ಪರೀಕ್ಷೆಗೆ ಶ್ರೀಪಾದ್ ಪಾಟೀಲ್ ಅನ್ನುವಂತಹ ಸ್ಟೂಡೆಂಟ್ ಬಂದಿರ್ತಾನೆ. ಆತನಿಗೆ ಪರೀಕ್ಷಾ ಕೇಂದ್ರದ ಒಳಗೆ ಬಿಡೋದಕ್ಕೆ ಒಪ್ಪೋದಿಲ್ಲ. ಇವರು ಜನಿವಾರವನ್ನ ತೆಗೆದ್ರೆ ಮಾತ್ರ ಎಕ್ಸಾಮ್ ಕೂರಿಸ್ತೀನಿ ಅಂತ ಹಠ ಹಿಡಿತಾರೆ ಅಧಿಕಾರಿಗಳು. ಕಡೆಗೆ ಘಟನೆ ಖಂಡಿಸಿ ಬ್ರಾಹ್ಮಣ ಸಮಾಜದಿಂದ ಇಲ್ಲಿ ಪ್ರತಿಭಟನೆ ಕೂಡ ಜೋರಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜನಿವಾರವನ್ನ ತೆಗೆಸಿ ಪರೀಕ್ಷೆಗೆ ಒಳ ಬಿಟ್ಟಿದ್ದಾರಂತೆ. ನೋಡಿ, ನಾವು ಹೇಳ್ತಾ ಇದ್ವಿ ನಿಮಗೆ, ಜನಿವಾರವನ್ನ ಹೆಂಗಂದ್ರೆ ಹಂಗೆ ತೆಗ್ಸೋದಕ್ಕೆ ಬರೋದಿಲ್ಲ. ಆಮೇಲೆ ಅದೊಂದು ಧಾರ್ಮಿಕ ಭಾವನೆ, ಅದ್ರ ಜೊತೆಗೆ ಚೆಲ್ಲಾಟ ಯಾಕೆ, ಏನ್ ಸಿಗುತ್ತೆ ಅನ್ನೋ ಪ್ರಶ್ನೆಗಳನ್ನ ಸುದೀರ್ಘವಾಗಿ ನಾವು ಲಾಸ್ಟ್ ಟೈಮ್ ಎಲ್ಲ ಕೇಳಿದ್ವಿ, ರಾಜ್ಯದ ಜನ ಕೇಳಿದ್ರು. ಬಟ್ ಈಗಲೂ ಮತ್ತದೇ ಜಟಾಪಟಿ ಕಿತಾಪತಿಗಳನ್ನ ಕೆಲವರು ಮಾಡ್ತಾ ಇದ್ದಾರೆ. ಇದರಿಂದ ಕೆರಳಿರುವಂತಹ ಬ್ರಾಹ್ಮಣ ಸಮುದಾಯ ಬಂದಿದ್ದಾರೆ, ಅಲ್ಲಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫೈಟ್ ಜಾಸ್ತಿ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ರೆ, ಗಲಾಟೆ ಜೋರಾಗ್ತಾ ಇದೆ. ಎಡವಟ್ಟು ಮಾಡಿರುವಂತಹ ಆ ಸಿಬ್ಬಂದಿಗಳು ಯಾರು ಅನ್ನೋದು ಪ್ರಶ್ನೆ. ಈ ಹಿಂದೆ ಇದೇ ಜನಿವಾರದ ಜಟಾಪಟಿಯಲ್ಲಿ ಕೆಲವರೆಲ್ಲ ಈಗ ಮನೇಲಿದ್ದಾರೆ, ಕೆಲಸ ಕಳ್ಕೊಂಡು. ಅವ್ರನ್ನೆಲ್ಲ ಅಮಾನತುಗೊಳಿಸಲಾಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಮತ್ತದೇ ಎಡವಟ್ಟು ಬ್ಲಂಡರ್ ಹೆಂಗೆ ಅನ್ನೋದು ಪ್ರಶ್ನೆ. ಪ್ರಾರ್ಥನೆ ಮಾಡಬೇಕಾದಂತ ಪರಿಸ್ಥಿತಿ ಬರ್ತದೆ. ಯಾವನೇ ಇಲ್ಲ ಆಫೀಸರ್ಗೆ ನಾವು ಹೊಡಿಬೇಕಾದಂತ ಚಪ್ಪಲಿಂದ ಹೊಡೆಯಂತ ಪರಿಸ್ಥಿತಿ ಬಂದದ ಈಗ ಸುಳ್ಳ ಮಕ್ಕಳಿಗೆ. ಯಾಕಂದ್ರೆ ನೋಡಿ, ಇತ್ತೀಚೆಗಷ್ಟೇ ಎಷ್ಟು ದೊಡ್ಡ ರಾದ್ಧಾಂತ ಆಗಿತ್ತು. ಆಮೇಲೆ ಸಚಿವರೆಲ್ಲ ಅವ್ರ ಮನೆಗೆ ಹೋದ್ರು, ಆ ವಿದ್ಯಾರ್ಥಿ ಮನೆಗೆ ಹೋದ್ರು. ಇದೆಲ್ಲ ನಡೆದು ಕೇವಲ ಕೆಲ ದಿನಗಳಾಗಿಲ್ಲ, ಮತ್ತದೇ ಇನ್ಸಿಡೆಂಟು ಬೇರೆ ಜಾಗದಲ್ಲಿ ನಡೆದಿದೆ. ಯಾರ್ದು ಇದು ಜವಾಬ್ದಾರಿ? ಕೆಇಎ ಅಂತೂ ಎಲ್ಲೂ ಕೂಡ ಹೇಳೇ ಇಲ್ಲ ಇಂತಹ ಇನ್ಸ್ಟ್ರಕ್ಷನ್ಗಳನ್ನ. ಇಲ್ದಿರೋ ರೂಲ್ಸ್ ಅನ್ನು ಮಾಡಿದಂತಹ ದೊಣ್ಣೆ ನಾಯಕ ಯಾರು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಇಲ್ಲಿ ಎಡವಟ್ಟು ಮಾಡಿರೋದು ಸಿಬ್ಬಂದಿಗಳ ಅಥವಾ ಸ್ಪಾಟ್ ಅಲ್ಲಿ ಇದ್ದಂತಹ ಅಧಿಕಾರಿಗಳ? ಏನಾಗ್ತಾ ಇದೆ ಸದ್ಯಕ್ಕೆ ಸ್ಪಾಟ್ ನಲ್ಲಿ? ಮಮತಾ, ಇದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಸ್ಪಷ್ಟ ಆಗಬೇಕಾಗಿದೆ. ಏನಂದ್ರೆ ಬಸವ ಕಲ್ಯಾಣದ ಒಂದು ವಿದ್ಯಾರ್ಥಿ ಶ್ರೀಪಾದ್ ಎಂಬುವನು ನೀಟ್ ಪರೀಕ್ಷೆಗೆ ಕಲಬುರಗಿ ಸೆಂಟ್ ಮೇರಿ ಶಾಲೆಯಲ್ಲಿ ಪರೀಕ್ಷೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಆತನ ಜನಿವಾರ ತೆಗೆಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಎಂಬ ಆರೋಪ ಈಗ ಕೇಳಿ ಬರ್ತಾ ಇದೆ. ಸೊ ಇದಕ್ಕೇನಂದ್ರೆ ಕಲಬುರಗಿಯಲ್ಲಿ ಈಗ ಬ್ರಾಹ್ಮಣ ಸಮಾಜದವರು ಕೂಡ ಈಗ ಆ ಒಂದು ಪರೀಕ್ಷಾ ಮುಂಭಾಗದಲ್ಲಿ ಈಗ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಪದೇ ಪದೇ ಏನಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಬೇಕು ಅಂತಲೇ ಅನ್ಯಾಯ ಮಾಡಿ, ಅಂದ್ರೆ ಈ ರೀತಿಯಾಗಿ ಏನಂದ್ರೆ ವಿರೋಧವನ್ನು ಮಾಡುವಂತಹ ಕೆಲಸ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಇವರ ಪ್ರಮುಖ ಒಂದು ಆಗ್ರಹ ಆಗಿದೆ. ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ಇಲ್ಲ ಹೋರಾಟಗಾರರಿದ್ದಾರೆ. ಸರಿ, ಏನಂತ ಆಗ್ರಹ ಪಡಿಸ್ತೀರಾ ಸರ್? ಈಗ ನಾವು ಆ ಹುಡುಗ ಏನು ಅಳುತ್ತಾ ಬಂದವ್ರ ತಂದೆಯಲ್ಲಿ ಕೈಯಲ್ಲಿ ಜನಿವಾರ ಕೊಟ್ಟಿದ್ದಾನೆ. ಎಲ್ಲಾ ಸಮಾಜದವರು ಇಲ್ಲಿ ಎಲ್ಲರೂ ಬಂದಿದ್ದಾರೆ, ಎಲ್ಲ ಹಿಂದೂ ಸಮಾಜದವರು. ಈ ತರ ಒಬ್ಬರು ಹುಡುಗರು ಎಜುಕೇಶನ್ ಹಾಳು ಮಾಡ್ತಾ ಇದೆಯೇನು ಸಂಸ್ಕೃತಿ ಬೆಳೆಸಿದ್ದಾರೆ. ಇದಕ್ಕೆ ನಾವು ಬಹಳ ಖಂಡಿಸ್ತೇವೆ. DDP ಅವ್ರನ್ನು ಬರ್ತಾ ಇದ್ದಾರೆ. ಅವ ಯಾವ ಭ್ರಷ್ಟ ಇಂದು ಜಾತಿವಾದಿ ಅಧಿಕಾರನ ಅವನಿಗೆ ಸಸ್ಪೆಂಡ್ ಮಾಡಬೇಕು, ಒಳ ಹಾಕಬೇಕು. ನಮ್ಮ ಮುಖ್ಯಮಂತ್ರಿ ಆದ ತಕ್ಷಣ ತಮಗೆ ತಮ್ಮ ಕಚೇರಿಯಲ್ಲಿ ಪೂಜೆ ಮಾಡೋಕೆ ಜನಿವಾರ ಇದ್ದವ್ರು ಬೇಕು. ನಿಮಗೆ ಇಂತರ ನೀವು ಜನಿವಾರ ತೆಗೆಸಿ ಇದು ಮಾಡ್ತೀರ ಅಂದ್ರೆ ಬಹಳ ಅನ್ಯಾಯ ಇದೆ. ಅದಕ್ಕೆ ನಾವು ಬಹಳ ಸರ್ಕಾರಕ್ಕೆ ಏನು ಆಗ್ರಹ ಪಡಿಸ್ತೀರಿ? ಈಗ ಸರ್ಕಾರ ಈ ಕೂಡಲೇ ಸಂಬಂಧಪಟ್ಟಂತಹ ಸಂಸ್ಥೆ ಹಾಗೂ ಸಂಬಂಧಪಟ್ಟದ ಸಿಬ್ಬಂದಿಯನ್ನ ವಜಾ ಮಾಡಬೇಕು. ಹಾಗೂ ಈ ತರಹದ ಘಟನೆಗಳು ಕರ್ನಾಟಕದಲ್ಲಿ ಸುಮಾರು ಬಾರಿ ಆಗ್ತವೆ. ಸಂಪ್ರದಾಯ ಹಾಗೂ ಹಿಂದೂ ಸಮಾಜವನ್ನ ಈ ಸರ್ಕಾರ ಕೆಡಿಸಲು ಹಾಗೂ ಉದ್ದೇಶಪೂರ್ವಕವಾಗಿ ವಿರೋಧ ಮಾಡ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಪದೇ ಪದೇ ಇಂಥ ಘಟನೆಗಳಾಗ್ತಾ ಇವೆ, ಏನಂತೀರ? ಈ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ ರೀತಿಯಾಗಿ ಹಿಂದೂ ಒಂದು ಸಮಾಜದ ಮೇಲೆ ಅನಗತ್ಯವಾಗಿ ಇವತ್ತು ಕಿರುಕುಳ ಕೊಡುವಂಥ ಮತ್ತು ಧಾರ್ಮಿಕ ಭಾವನೆಗಳಿಗೆ ಒಂದು ಧಕ್ಕೆ ತರುವಂಥ ಕೆಲಸ ಇವತ್ತು ಸರ್ಕಾರದಲ್ಲಿ ಆಗ್ತಾವ. ಇಂಥವೆಲ್ಲ ಆಗಬಾರ್ದು. ಕೂಡಲೇ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಒಂದು ಶಿಕ್ಷೆ ಕೊಟ್ಟು ಕೂಡಲೇ ಅಮಾನತ್ ಮಾಡಬೇಕು. ಮುಂದೆ ಇಂಥ ಘಟನೆ ಆಗಲಾರ್ದು ನೋಡ್ಕೊಳ್ಬೇಕು. ಸೊ ಏನಂದ್ರೆ ಈ ಕಡೆ ಭಾಗದಲ್ಲಿ ಕೂಡ ನೋಡ್ತಾ ಇದ್ದೀರಾ ಮಮತಾ, ಏನಂದ್ರೆ ಎಲ್ಲಾ ಕಡೆ ಕೂಡ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸೆಂಟ್ ಮೇರಿ ಶಾಲೆಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು SP ಟೆಂಪಲ್ ಸಂಪೂರ್ಣ ಮಾರ್ಗ ಇದೆ. ಆ ಇಡೀ ಮಾರ್ಗವನ್ನು ಈಗ ಅಂದ್ರೆ ಬಂದ್ ಮಾಡಿದ್ದಾರೆ. ಇಲ್ಲಿ ಕೈ ಶಾಸಕರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಸರಿಗೆ ತಮ್ಮ ಸರ್ಕಾರ ಬಂದ ಮೇಲೆ ಪದೇ ಪದೇ ಏನಂದ್ರೆ ಜನಿವಾರ ತೆಗೆಸೋದಾಗಿರ್ಬೋದು, ತಾಳಿ ತೆಗೆಸೋದಾಗಿರ್ಬೋದು, ಇಂಥ ಘಟನೆಗಳಾಗ್ತಾ ಇವೆ. ಏನಂತೀರಾ? ತಮ್ಮದೇ ಸರ್ಕಾರ ಇದೆ. ಯಾವುದೇ ಸರ್ಕಾರ ಇರಲಿ, ಇಂಥ ಕೃತ್ಯ ಮಾಡ್ತಕ್ಕಂಥ ಕ್ರಿಮಿನಲ್ಗಳಿಗೆ ಯಾರೂ ಸುಮ್ಮನೆ ಸಹಿಸೋದಿಲ್ಲ. ಯಾವುದೇ ಸರ್ಕಾರ ಇಲ್ಲ. BJP ಇದ್ದಾಗ ಇಂಥವೇನು ಆಗಿಲ್ಲ ಅಂತಿಲ್ಲ. ಅಲ್ಲ, ಈಗ ಸರ್ಕಾರ ನಿಮ್ಮ ಸರ್ಕಾರ ಬಂದ ಮೇಲೆ 2 ಸಲ ಯಾವುದೇ ಇರಲಿ ಇಂಥದನ್ನ ಖಂಡಿಸಿವಿ.
ಮೊದಲನೇ ವ್ಯಕ್ತಿ ನಾವು ಖಡಾಖಂಡಿತವಾಗಿ ಖಂಡಿಸಿದ್ದೇವೆ. ಅವ್ರ ಮ್ಯಾಗ ಆಕ್ಷನ್ ತಗೋಬೇಕಂತ ಎಲ್ಲ ಕೂಡ ನಿರ್ಧಾರ ಮಾಡಿತ್ತು. ಯಾವುದೇ ಸರ್ಕಾರ ಇಂಥ ನೀವು ಒಬ್ಬರು ಶಾಸಕರಿದ್ದೀರಿ, ನೀವೇನ್ ಆಗ್ರಹ ಪಡಿಸ್ತೀರಾ ಈಗ? ಸರ್ಕಾರಕ್ಕೆ ಏನ್ ಆಗ್ರಹ ಪಡಿಸ್ತೀರಾ ಈಗ? ಇದನ್ನ ಸರ್ಕಾರ ಅವತ್ತೇ ಹೇಳಿನಿ, ಫಸ್ಟ್ ಡೇ ಜನಿವಾರ ಶಿವಮೊಗ್ಗ ಮತ್ತು ಬೀದರ್ಲಿ ಆಗಿದಂತೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಆ ಕ್ರಿಮಿನಲ್ಗಳನ್ನ ಶಿಕ್ಷೆ ಕೊಡ್ರಿ ಅಂತೇಳಿ. ಮತ್ತೆ ಇವತ್ತು ಕೂಡ ಇದು ನಿಜವಾಗಿ ಯಾರು ಮಾಡಿದ್ರೆ ಅವರು ತಪ್ಪಿಸ್ತಾರ ಮೇಲೆ ಶಿಕ್ಷೆ ಒದಗಿಸ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗಲೂ ಕೂಡ ಈ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ ನಾನು. ಇದು ಏನಂದ್ರೆ ಕಲಬುರಗಿಯ ಈ ಕ್ಷೇತ್ರ ದಕ್ಷಿಣ ಕಾಂಗ್ರೆಸ್ ಶಾಸಕರ ಅಲ್ಲಂ ಪ್ರಭು ಅವರ ಮಾತಾಗಿತ್ತು. ಏನಂದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಸರ್ಕಾರದ ಬಳಿ ಮನವಿ ಮಾಡ್ತೀನಿ. ಪದೇ ಪದೇ ಇಂಥ ಘಟನೆಗಳು ಈ ಹಿಂದಿನ ಸರ್ಕಾರದಲ್ಲೂ ಕೂಡ ಆಗಿತ್ತು ಎಂಬ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಕಲಬುರಗಿಯ ಬ್ರಾಹ್ಮಣ ಸಮಾಜದ ಒಂದು ನಾಯಕರ ಬೇಡಿಕೆ ಏನಂದ್ರೆ, ಯಾರು ಈ ಜನಿವಾರವನ್ನು ತೆಗೆಸಿದ್ದಾರೆ ಅವರ ವಿರುದ್ಧ ಏನಂದ್ರೆ ಕಠಿಣ ಕ್ರಮ ಆಗಬೇಕು ಅನ್ನೋದು ಅವರ ಒಂದು ಪ್ರಮುಖ ಬೇಡಿಕೆ ಆಗಿದೆ. ಮಮತಾ, ಪ್ರವೀಣ್ ರೆಡ್ಡಿ, ಇರೋ ರೂಲ್ಸ್ ಅನ್ನು ಫಾಲೋ ಮಾಡಿಸಬೇಕಾಗಿರೋದು, ನೋಡ್ಕೊಳ್ಬೇಕಾಗಿರೋದು ಎಕ್ಸಾಮ್ ಕಂಡಕ್ಟ್ ಮಾಡುವಂತಹ ಶಾಲೆ ಇರ್ಬೋದು, ಇನ್ವಿಜಿಲೇಟರ್ ಇರ್ಬೋದು, ಸೂಪರ್ವೈಸರ್ ಇರ್ಬೋದು, ಸಿಬ್ಬಂದಿಗಳ ಕೆಲಸ, ಹೋಮ್ ಗಾರ್ಡ್ಗಳ ಕೆಲಸ. ಇಲ್ದಿರೋ ರೂಲ್ಸ್ ಅನ್ನು ಅಪ್ಲೈ ಮಾಡಿಸೋದಕ್ಕೆ ಯಾರ್ದಾದ್ರು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಬಿಕಾಸ್ ಕೆಲವರನ್ನ ಮಾತ್ರ ಟಾರ್ಗೆಟ್ ಮಾಡೋ ಕೆಲಸ ಇಲ್ಲಿ ಸಂಶಯ ಬರುತ್ತೆ, ಇಂತಹ ಸಂಶಯಗಳು ಬಂದೇ ಬರುತ್ತೆ. ಸೊ ಇಲ್ಲಿ ಆ ಶಾಲೆ ಅವ್ರದ್ದು ಏನ್ ಕ್ಲಾರಿಫಿಕೇಶನ್, ಅಥವಾ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರುವಂತ ಆರ್ಗನೈಸರ್ಸ್ ಏನ್ ಕ್ಲಾರಿಫಿಕೇಶನ್, ಸ್ಪಾಟ್ಗೆ ಯಾರಾದ್ರೂ ಬಂದಿದ್ದಾರಾ ಈಗ? ಮಮತಾ, ಏನಂದ್ರೆ ಈ ಒಂದು ಪರೀಕ್ಷಾ ಒಂದು ಒಳಗಡೆ ಏನಂದ್ರೆ 144 ಸೆಕ್ಷನ್ ಇರೋದ್ರಿಂದ ಸದ್ಯ ಈಗ 5 ಗಂಟೆವರೆಗೂ ಕೂಡ ಆ ಒಂದು ಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತಹ ಆ ಒಂದು ಪರೀಕ್ಷೆಯ ಅಧಿಕಾರಿಗಳು ಯಾರು ಕೂಡ ಇಲ್ಲಿವರೆಗೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಆಡಳಿತ ಮಂಡಳಿಯ ಒಂದು ಶಿಕ್ಷಣ ಮಂಡಳಿ ಏನಿದೆ ಅವರು ಕೂಡ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಎಲ್ಲಿವರೆಗೂ ಕೂಡ ನಮಗೆ ನ್ಯಾಯ ಸಿಗೋದಿಲ್ವೋ, ಪದೇ ಪದೇ ಈ ರೀತಿಯಾಗಿ ಘಟನೆಗಳು ಆಗ್ತಾ ಇರೋದ್ರಿಂದ ತುಂಬಾನೇ ಬೇಜಾರಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಇಂತಹ ಒಂದು ಜನಿವಾರವನ್ನು ಕೈ ಹಾಕುವಂತ ಕೆಲಸ ಆಗಿರ್ಬೋದು, ಹಿಂದೂ ಧರ್ಮ ಮತ್ತು ಸನಾತನ ಧರ್ಮಕ್ಕೆ ಪದೇ ಪದೇ ಒಂದು ಅನ್ಯಾಯ ಮಾಡ್ತಾ ಇರುವಂತಹ ಕೆಲಸ ಇದೀಗ ಅಧಿಕಾರಿಗಳಿಂದ ಆಗ್ತಾ ಇದೆ. ಹೀಗಾಗಿ ಏನಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಹೋರಾಟಗಳು ಮುಂದಾಗ್ತಾ ಇವೆ. ಸ್ಥಳೀಯ ಶಾಸಕರು ಈಗ ಇಲ್ಲಿ ಬಂದಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಂತ ಯಾವ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆದ್ರೆ ಶ್ರೀಪಾದ್ ಎಂಬ ಬಾಲಕನ ಒಂದು ಜನಿವಾರವನ್ನು ಯಾಕೆ ತೆಗೆಸಿದ್ರು, ಯಾವ ಕಾರಣಕ್ಕೆ ತೆಗೆಸಿದ್ರು ಎಂಬುದು ಬಗ್ಗೆ ಸ್ಪಷ್ಟವಾಗಬೇಕಾಗಿದೆ. ಯಾಕಂದ್ರೆ ಇತ್ತೀಚೆಗೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಏನಂದ್ರೆ ಆ ಒಂದು ಜನಿವಾರದ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಧರ್ಮಕ್ಕೆ ಏನಂದ್ರೆ ಕೈ ಹಾಕೋದಿಲ್ಲ, ಯಾವುದೇ ರೀತಿಯಾದಂತಹ ಧರ್ಮ ವಿರೋಧ ಕೆಲಸ ನಾವು ಮಾಡೋದಿಲ್ಲ ಅಂತ ಕಾಂಗ್ರೆಸ್ನ ಬಹುತೇಕ ನಾಯಕರು ಹೇಳಿದ್ರು. ಆ ಒಂದು ಘಟನೆ ಮಾಸುವ ಮುನ್ನವೇ ಒಂದು ತಿಂಗಳ ಅಂತರದಲ್ಲೇ ಮತ್ತೆ ಇದೀಗ ಏನಂದ್ರೆ ಜನಿವಾರಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದಂತಾಗಿದೆ. ಮಮತಾ, ರೈಟ್, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮ ಮಾಹಿತಿಗಾಗಿ.